ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಎಲ್ಲರೂ ಸಾಮಾನ್ಯವಾಗಿ ನರಕದ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಮತ್ತೆ ಕೆಲವರು ನರಕ, ಸ್ವರ್ಗ ಇದೆಲ್ಲ ಬರೀ ಸುಳ್ಳು ಎಂಬುದಾಗಿ ಹೇಳುವಂಥ ಜನರು ಇದ್ದಾರೆ. ಅದು ಎಲ್ಲ ಸುಳ್ಳು, ಅದೊಂದು ಚಂದಮಾಮದ ಕತೆ ಎಂಬುದಾಗಿ ಹೇಳುವ ಜನರು ಇದ್ದಾರೆ. ಆದರೆ ಬೈಬಲ್ ಸತ್ಯವೇದ ಏನು ಹೇಳುತ್ತದೆ ಎಂಬುದನ್ನು ನಾವು ನೋಡೋಣ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಾವು ನಿತ್ಯತ್ವ ಎಂಬ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಓದುವಂಥ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದನ್ನು ತಿಳಿದು ಅದರಂತೆ ನಡೆಯುವ ಜ್ಞಾನವನ್ನು ಕೊಡು ಸ್ವಾಮಿ. ಯಾರೆಲ್ಲ ನೋಡ್ತಾರೋ ಅವರು ಸತ್ಯವೇದವನ್ನು ನೋಡಿ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಿ ಈ ಲೋಕ ಹೇಗೆ ಮುಂದೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳುವಂತೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ಸತ್ಯವೇದ ಬಂದು ದೇವರು ನಮಗೆ ಕೊಟ್ಟಿರುವಂಥ ಒಂದು ಆಸ್ತಿ, ಅದೊಂದು ಬೊಕ್ಕಸ. ಅದರ ಆರಂಭದಿಂದಲೂ ಅಂತ್ಯದವರೆಗೂ ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಓದುವುದಿಲ್ಲ, ಅದೇ ನಮ್ಮ ತಪ್ಪು. ಆದರೆ ಓದುವಾಗ ಆದಿ ಹೇಗಿತ್ತು, ಸೃಷ್ಟಿಕ್ರಮ ಹೇಗಾಯಿತು ಎಲ್ಲವೂ ನಮಗೆ ಗೊತ್ತಾಗ್ತದೆ. ಮಾನವ ಹೇಗೆ ಸೃಷ್ಟಿಯಾದನು, ಮಾನವ ಈ ಲೋಕದಲ್ಲಿ ಯಾಕೆ ಜೀವಿಸಬೇಕು, ಮರಣದ ನಂತರ ಏನು, ಹೇಗೆ ಮರಣ ಆದ ಮೇಲೆ ಎಲ್ಲಿಗೆ ಹೋಗ್ತೇವೆ, ಅದನ್ನು ನಾವೀಗ ಧ್ಯಾನ ಮಾಡಬೇಕಾದ್ರೆ ಮತ್ತೆ ನಾವು ನಿತ್ಯತ್ವ ಎಂಬ ಒಂದು ವಾಕ್ಯಕ್ಕೆ ಹೋಗಬೇಕು. ನೋಡುವವರು, ಓದುವವರು, ನಡೆಯುವವರು ಧನ್ಯರು ಅಂತ ಸತ್ಯವೇದ ಹೇಳ್ತದೆ. ನೋಡಿ, ಇವತ್ತು ಯಾರ್ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ ಅವರು ಧನ್ಯರು. ಯಾರ್ಯಾರು ನೋಡ್ತೀರಾ ನೀವು ಧನ್ಯರು. ಯಾಕೆಂದರೆ ಇದು ಒಂದು ತಿಳ್ಕೊಳ್ಳಬೇಕಾದಂಥ ಒಂದು ನಿಜವಾದ ಒಂದು ಸಂಗತಿ ಆಗಿದೆ. ಈ ಭೂಮಿಯಲ್ಲಿ ನಾವು ಇರುವಾಗಲೇ ನಿತ್ಯ ರಾಜ್ಯಕ್ಕೆ ಹೋಗಲು ನಾವು ಸಿದ್ಧರಾಗ್ತಾ ಇದ್ದೇವಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಇಲ್ಲ, ನಾವೇನಾದರೂ ಪರವಾಗಿಲ್ಲ, ನಾವು ಎಂಜಾಯ್ ಮಾಡ್ತೀವಿ, ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಅದೇ ನಿಜಾನ ಸುಳ್ಳ ಅಂತ ಅದಕ್ಕಾಗಿ ಸಿದ್ಧ ಮಾಡ್ಕೊಳ್ತಾ ಇದ್ದೀರಾ ಎಂಬ ಪ್ರಶ್ನೆ ನಮ್ಮ ಮಧ್ಯೆ ಬರ್ತದೆ. ತಿಳಿಯುವ ಜ್ಞಾನವನ್ನು ದೇವರು ಮನುಷ್ಯನಿಗೆ ಬಿಟ್ಟು ಕೊಟ್ಟಿದ್ದಾನೆ. ಎಲ್ಲವನ್ನೂ ಹೇಳಿ ಎಲ್ಲವನ್ನೂ ಕೊಟ್ಟು ಮನುಷ್ಯನಿಗೆ ನೀನು ತೀರ್ಮಾನ ಮಾಡಿಕೊ. ನೀನು ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ನಿತ್ಯ ನರಕಕ್ಕೆ ಹೋಗಬೇಕಾ ಬೇಡವಾ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗಿದೆ. ಇದು ಯೋಹಾನ 14ನೇ ಅಧ್ಯಾಯ 2ನೇ ವಚನದಲ್ಲಿ ಸ್ವಾಮಿ ಈ ರೀತಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳೋದೇನೆಂದರೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಬಿಡಾರ ಅಂದರೆ ಮ್ಯಾನ್ಷನ್. ಬಿಡಾರ ಅಂದರೆ ಸುಮ್ಮನೆ ಚಿಕ್ಕ ಪುಟ್ಟ ಮನೆ ಅಲ್ಲ, ಅದೊಂದು ದೊಡ್ಡ ಮನೆ, ದೊಡ್ಡ ಬಿಲ್ಡಿಂಗ್ ಅಂತ ಹೇಳ್ಬೋದು. ಮ್ಯಾನ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ನಿಮಗೋಸ್ಕರ ನಾನು ಇಟ್ಟಿದ್ದೇನೆ. ತಂದೆಯ ಈ ಬಿಡಾರದಲ್ಲಿ 4 ವ್ಯತ್ಯಾಸವಾದ ಸ್ಥಳಗಳಿದೆ ಅಂತ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತೇನೆ. ಒಂದಕ್ಕೊಂದು ಮಹಿಮೆಯಲ್ಲಿ ಅದು ವ್ಯತ್ಯಾಸವಾಗಿದೆ ಅಂತ ದೇವ್ರ ವಾಕ್ಯ ಹೇಳ್ತದೆ. 3 ಸ್ಥಳಗಳ ಹೆಸರನ್ನು ಪ್ರಕಟಣೆ ಪುಸ್ತಕದಲ್ಲಿ 21ನೇ ಅಧ್ಯಾಯ 1 ಮತ್ತು 2ನೇ ವಚನ, ಇದರಲ್ಲಿ 3 ಸ್ಥಳಗಳಿದೆ ಅಂತ ಹೇಳಿದ್ರಲ್ಲ, ಅದು ಯಾವುದಂದರೆ, ಮೊದಲನೇದಾಗಿ ಹೊಸ ಆಕಾಶ ಮಂಡಲ, 2ನೇದಾಗಿ ನೂತನ ಭೂಮಂಡಲ, 3ನೇದಾಗಿ ನೂತನ ಯೆರೂಸಲೇಮ್ ಅಂತ. ಈ ಒಂದು ವಾಕ್ಯ ಕೀರ್ತನೆ 132 13 ಮತ್ತು 14ನೇ ವಚನದಲ್ಲೂ ನಾವು ಧ್ಯಾನ ಮಾಡ್ಬೋದು. Psalms 132 verse 13-14 ಇದರಲ್ಲಿ ನಾವು ನೋಡಬಹುದು. ನಿಶ್ಚಯವಾಗಿ ಯೆಹೋವನು ಚೀಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಅದೇ 14ನೇ ವಚನದಲ್ಲಿ ಆತನು, ಇದು ನನ್ನ ಶಾಶ್ವತ ಸ್ಥಾನ, ನಾನು ಇಲ್ಲೇ ಇರುವೆನು, ಇದು ನನಗೆ ಇಷ್ಟ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆತನ ಒಂದು ಇರುವಂಥ ಸ್ಥಳದಲ್ಲಿ ಆರಿಸಿಕೊಳ್ಳುವುದು ನಮಗೆ ಸೇರಿರುವಂಥದ್ದು. ನಿತ್ಯ ನರಕ ಎನ್ನುವುದಕ್ಕೆ ಮುಂಚೆ ತಾತ್ಕಾಲಿಕ ನರಕ ಅಂತ ಒಂದಿದೆ. ಅಂದರೆ ಟೆಂಪ್ರವರಿ ಹೆಲ್ ಅಂತಲೂ ಕೂಡ ಇದೆಯಂತೆ. ಇದು ನಿತ್ಯವಾದೂ ಇದೆ, ಇಟರ್ನಲ್ಲೂ ಇದೆ, ಅದೊಂದು ಟೆಂಪ್ರರಿ ಆಗಿರೋದು ಇದೆ. ಯೇಸು ಯಾರೆಲ್ಲ ಒಂದು ಟೆಂಪ್ರರಿ ತಾತ್ಕಾಲಿಕ ನರಕಕ್ಕೆ ಹೋಗ್ತಾರೆ ಅಂತ ಕೂಡ ಸತ್ಯವೇದದಲ್ಲಿ ಹೇಳಿದ್ದಾರೆ. ಮತ್ತು ಯಾರು ಶಾಶ್ವತವಾಗಿ ಪೂರ್ತಿ ಅಗಾಧ ಸ್ಥಳವಾದ ನರಕಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಮತ್ತಾಯ 25ನೇ ಅಧ್ಯಾಯ 41ನೇ ವಚನವನ್ನು ನಾವು ನೋಡೋಣ. ನಾನು ಹಸಿವೆಯಿಂದ ಇದ್ದೆ, ನನಗೆ ಭೋಜನ ಕೊಡಲಿಲ್ಲ. ನಾನು ದಾಹದಿಂದ ಇದ್ದೆ, ನನಗೆ ನೀರು ಕೊಡಲಿಲ್ಲ. ನಾನು ಬಟ್ಟೆ ಇಲ್ಲದೆ ಇದ್ದೆ, ನನಗೆ ಯಾರೂ ಬಟ್ಟೆಯನ್ನು ಕೊಡಲಿಲ್ಲ. ಕಾಯಿಲೆಯಿಂದ ನರಳುತ್ತಾ ಇದ್ದೆ, ಯಾರೂ ನನ್ನನ್ನು ವಿಚಾರಿಸಲಿಲ್ಲ.
ನೀವು ಏನೂ ಮಾಡಲಿಲ್ಲ. ಇದನ್ನೆಲ್ಲ ನೀವು ಮಾಡದೇ ಹೋದದರಿಂದ ನಿಮ್ಮನ್ನು ನಿತ್ಯ ನರಕಕ್ಕೆ ತಳ್ಳಲ್ಪಡುತ್ತಾ ಇದ್ದೇನೆ. ನೀವೆಲ್ಲ ತಳ್ಳಲ್ಪಟ್ಟಿದ್ದೀರಾ ನಿತ್ಯ ನರಕಕ್ಕೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಆಗ ಯೇಸು ಆ ರೀತಿ ಹೇಳಿದಾಗ ಜನರು ಕೇಳ್ತಾರೆ, ನಾವು ಯಾವಾಗ ನಿನಗೆ ಇದನ್ನೆಲ್ಲ ಮಾಡಲಿಲ್ಲ, ನೀನು ಯಾವಾಗ ಬಂದಿದ್ದೆ ಯೇಸುವೆ ಅಂತ ಅವ್ರು ತಿರುಗಿ ಕೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಯಾವ ಮನುಷ್ಯನಿಗೆ ನೀವು ಇದೆಲ್ಲ ಮಾಡಲಿಲ್ಲವೋ ಅದೆಲ್ಲ ನನಗೆ ಮಾಡಿದ ಹಾಗೆ ಅಂತ ಹೇಳಿ, ನಿಮ್ಮನ್ನು ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿ ಎಂದರು. ತಾತ್ಕಾಲಿಕವಾದ ಈ ನರಕ, ಹಾಗೆಯೇ ಯೇಸು ಸ್ವಾಮಿ ಇನ್ನೂ ಕೆಲವು ಕಡೆ ನರಕದ ಬಗ್ಗೆ ಮಾತನಾಡಿರುವುದನ್ನು ನಾವು ನೋಡುತ್ತೇವೆ. ಲೂಕ 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನದ ಮತ್ತು ಲಾಜರಸ್ ಎಂಬ ಒಬ್ಬ ಮನುಷ್ಯನ ಬಗ್ಗೆ ಮಾತನಾಡ್ತಾರೆ. ಅಂದರೆ ಐಶ್ವರ್ಯವಂತನಾದನು, ಇವನು ತುಂಬ ಐಶ್ವರ್ಯವಂತನಾಗಿದ್ದವನು ಮನೆಯ ಬಾಗಿಲಲ್ಲೇ ಒಂದು ಬಡವನು ಕುಳಿತಿರ್ತಾನೆ, ಅವನ ಹೆಸರು ಲಾಜರ್ ಎಂಬುದಾಗಿ. ಒಂದು ದಿನವೂ ಈ ಐಶ್ವರ್ಯವಂತನ ಮನೆಯಲ್ಲಿ ಗೆಸ್ಟ್ಗಳು ಇಲ್ಲ ಅನ್ನೋದೇ ಇಲ್ಲ. ಆ ರೀತಿ ಫ್ರೆಂಡ್ಸು, ಸಂಬಂಧಿಕರು ಬಂದು ಯಾವಾಗಲೂ ಸಂತೋಷದಿಂದ ತಿಂದು ಉಂಡು ಕುಡಿದು ಓಡಾಡುವಂಥ ಆ ಸಮಯ, ಆ ಮನೆಯ ಕೆಳಗಡೆ ಆಹಾರ ಇಲ್ಲದೆ, ಬಟ್ಟೆ ಇಲ್ಲದೆ ಒಂದು ಸಣ್ಣ ಮನುಷ್ಯ, ಅವನ ಹೆಸರು ಲಾಜರ್ ಎಂಬುದು, ಆತನು ಆ ಮೆಟ್ಟಲೆಲ್ಲ ಕಡೆಯಲ್ಲೇ ಬಿದ್ದಿರೋದನ್ನು ನಾವು ವಾಕ್ಯದಲ್ಲಿ ಓದ್ತೇವೆ. ಬೇಕಾದ್ರೆ ನಾವು ಪುನಃ ಓದ್ಬೋದು ಅದನ್ನು. ಇದಕ್ಕೆ ತಾತ್ಕಾಲಿಕ ನರಕ ಅಂತ ಹೇಳ್ಬೋದು. ಆತನನ್ನು ಒಂದು ದಿನವೂ ಈ ಐಶ್ವರ್ಯವಂತನು ಅವನ ಕರೆದು ಯಾವುದನ್ನು ಕೊಡದೆ ಆತನನ್ನು ಹಾಗೇ ಸತ್ತನು ಅಂತ ದೇವ್ರ ವಾಕ್ಯ ಹೇಳ್ತದೆ. ಆ ಪಾಪಿಯಾಗಿ ಸತ್ತವನು ಕೂಡಲೇ ಎಲ್ಲಿಗೆ ಹೋಗ್ತಾನೆ ಅಂದರೆ ನರಕಕ್ಕೆ ಹೋಗ್ತಾನಂತೆ. ಹಾಗೆಯೇ ಈ ಒಂದು ಶ್ರೀಮಂತನು ಪಾಪಿಯಾಗಿದ್ದನು, ಸತ್ತ ಕೂಡಲೇ ಎಲ್ಲೋದಾದರೆ ಆಳವಾದ ನರಕಕ್ಕೆ ಹೋಗಿ ಬಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ನರಕದಲ್ಲಿಯೂ ಕೂಡ 3 ಸ್ಥಳಗಳಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವ ಥರ ಅಂದರೆ, ಒಂದು ಪಾತಾಳ, ಎರಡನೇದು ಭಯಂಕರ ಕತ್ತಲು ತುಂಬಿರುವ ಸ್ಥಳ, ಮೂರನೇದು ಅಧೋಲೋಕದ ಅಗಾಧ ಸ್ಥಳ ಅಂತ ದೇವ್ರ ವಾಕ್ಯ ಹೇಳ್ತದೆ. ನಾವು ಇನ್ನೊಂದು ಸ್ವಲ್ಪ ಯೋಚಿಸಿ ನೋಡಬೇಕು. ಪಾತಾಳ, ಅದಕ್ಕೆ ಆದಮೇಲೆ ತುಂಬ ಆಳವಾದ ಕತ್ತಲಿರುವಂಥ ಸ್ಥಳ, ಅದಲ್ಲದೆ ಅಗಾಧವಾದ ಅಗಾಧವಾದ ಕತ್ತಲಿರುವಂಥ ಒಂದು ಸ್ಥಳ. ಪಾತಾಳದಲ್ಲಿ ಇದು 3 ಭಾಗ ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಪಾತಾಳ ಎನ್ನುವುದು ಒಬ್ಬ ಪಾಪಿಯಾಗಿ ಸಾಯ್ತಾನೆ. ಅವನು ಸಾಯುವಾಗ ಯೇಸುನ ತಿಳ್ಕೊಳ್ಳದೆ ಸಾಯ್ತಾನೆ. ಅವನು ಎಲ್ಲಿ ಹೋಗ್ತಾನೆ ಅಂದರೆ ನೇರವಾಗಿ ಪಾತಾಳಕ್ಕೆ ಬೀಳ್ತಾನಂತೆ. ದೇವ್ರ ವಾಕ್ಯ ಹೇಳ್ತಾ ಇದೆ. ಏನಂದರೆ, ಒಬ್ಬ ವ್ಯಕ್ತಿ ಅವನು ಪಾಪಿ ಅಂದರೆ ಇದೇ ಲೋಕದ ಥರ ಜೀವಿಸಿರ್ತಾನೆ, ಯೇಸುವನ್ನ ಅರ್ದಿರಲ್ಲ. ಅವನು ಸತ್ತಿದ ತಕ್ಷಣ ಎಲ್ಲೋಗ್ತಾನೆ, ಏನೋ ಅವನಿಗೆ ವಿಚಾರಣೆನೇ ಇಲ್ಲ, ನೇರ ಹೋಗಿ ಪಾತಾಳಕ್ಕೆ ಬೀಳ್ತಾನಂತೆ. ಆ ಪಾತಾಳ ಎಲ್ಲಿದೆ ಅಂತ ಯೆಹೆಜ್ಕೇಲ 32ನೇ ಅಧ್ಯಾಯ ಅದರ ಪೂರ್ತಿ ಅಧ್ಯಾಯನ ಓದುವಾಗ ಎಲ್ಲ ಪಾತಾಳದ ಬಗ್ಗೆ ಪ್ರವಾದನೆಗಳನ್ನು ನಾವು ಓದ್ತೇವೆ. ಈ ಅಧ್ಯಾಯದಲ್ಲಿ ಯಾರ್ಯಾರು ಯಾವ ರೀತಿಯ ಯಾವ ಸ್ವಭಾವದವರನ್ನು ಪಾತಾಳಕ್ಕೆ ಹೋಗುತ್ತಾರೆ ಎಂದು ಇಲ್ಲಿ ಸಂಪೂರ್ಣವಾಗಿ ವಿವರಿಸಲ್ಪಟ್ಟಿದೆ. ಅಧ್ಯಾಯ 32 ಯೆಹೆಜ್ಕೇಲನ ಪುಸ್ತಕ. ಇದರಲ್ಲಿ ತಾತ್ಕಾಲಿಕ ನರಕದಲ್ಲೂ 3 ಸ್ಥಳಗಳಿದೆ. ಅದೇ ಪಾತಾಳ, ಅಧೋಲೋಕದ ಅಗಾಧ ಪಾತಾಳ ಮತ್ತು ಕತ್ತಲು ತುಂಬಿರುವ ಸ್ಥಳ ಅಂತ. ಇದನ್ನು ವಿಶ್ವಾಸಿಗಳಾಗಿ ಬಂದು ಅಥವಾ ಸೇವಕರಾಗಿ ಬಂದು ಒಂದು ವೇಳೆ ಹಿಂದೆ ಹೋದರೆ ಆ ವ್ಯಕ್ತಿಯನ್ನು ಆತನ ಮರಣದ ಸಮಯದಲ್ಲಿ ದೇವರು ಎಲ್ಲಿದ್ದಾನೆ, ಏನು ಮಾಡ್ದ ನಮಗೆ ಅಂತ ಕೇಳುವವನನ್ನು ಏನು ಮಾಡ್ತಾರೆ ದೇವರು ಅಂದರೆ ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ತಾರಂತೆ. ಮೊದಲನೇವನು ಯೇಸುಸ್ವಾಮಿ ನಂಬಿರಲ್ಲ, ಲೋಕ ಥರ ಜೀವಿಸ್ತಾನೆ, ಅವ್ನು ಸ್ಟ್ರೈಟ್ ಏನು ವಿಚಾರಣೆನೇ ಇಲ್ಲ, ಅವ್ನು ಪಾತಾಳಕ್ಕೆ ಹೋಗ್ತಾನೆ. ಎರಡನೇದು ಅಧೋಲೋಕಕ್ಕೆ ಯಾರು ಹೋಗ್ತಾರೆ? ವಿಶ್ವಾಸಿಗಳವರು, ಬಿಲೀವರ್ಸು, ಸೇವಕರಾಗಿರ್ತಾರೆ, ಸ್ವಲ್ಪ ಸೇವೆ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಸ್ವಲ್ಪ ಹಿಂದೆ ಕೊಟ್ಟೋಗ್ತಾರೆ, ಆಮೇಲೆ ತಿರುಗಿ ಸ್ವಲ್ಪ ದೇವ್ರ ಕಡೆಗೆ ಬರ್ತಾರೆ. ಆದರೂ ಮರಣದ ಸಮಯದಲ್ಲಿ ಅವ್ರ ಕಾಯಿಲೆಗಳು, ನೋವುಗಳು, ವೇದನೆಗಳು ಬಂದಾಗ ಅದನ್ನು ತಡ್ಕೊಳಕ್ಕಾಗ್ದು ಎಲ್ಲಿದ್ದಾನೆ ದೇವರು, ಏನು ಮಾಡಿದ್ದಾನೆ, ನಾನು ಸೇವಕನಾಗಿದ್ದೆ, ಎಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳೋನ್ನ ಎಲ್ಲಾಗ್ತಾರೆ ಅಂದರೆ ಅಧೋಲೋಕದ ತುಂಬ ಡೆಪ್ತಲ್ಲಿರೋಂಥ ಒಂದು ಭಯಂಕರವಾದ ಕತ್ತಲಿರುವಂಥ ಒಂದು ಸ್ಥಳಕ್ಕೆ ಆಗ್ತಾರೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಮತ್ತಾಯ 8ನೇ ಅಧ್ಯಾಯ 12ನೇ ವಚನ. ಮತ್ತಾಯ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರು ಹೋಗಿ ಬೀಳ್ತಾರೆ ಆ ಸ್ಥಳದಲ್ಲಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ರಾಜ್ಯದ ಬಾಧ್ಯಸ್ಥರು,
ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಬರೀ ಗೋಳಾಟ, ಕಟಕಟನೆ, ಹಲ್ಲು ಕಚ್ಚೋಣವು ಇರುವವು. ಯಾಕೆ ಯಾರು ಇವರು ಅಂದರೆ ಪರಲೋಕಕ್ಕೆ ಕರೆದ ರಾಜರುಗಳು ಯಾರಂದರೆ ಯಹೂದ್ಯರು ಮತ್ತು ಇಸ್ರಾಯೇಲರು ಅಂತ ಹೇಳಿದೆ. ಆ ಯಹೂದ್ಯರು ಇಸ್ರಾಯೇಲರು ತಪ್ಪು ಮಾಡುವಾಗ ಅವ್ರನ್ನ ಸೀದಾ ಇಂಥ ಒಂದು ಸ್ಥಳಕ್ಕೆ ತಳ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿನೇ ಇದನ್ನು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಕರುಣೆಯುಳ್ಳವರಲ್ವಾ? ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡೋರಲ್ವಾ? ಯೇಸು ಸ್ವಾಮಿ ಎಲ್ಲ ಪಾಪನು ಕ್ಷಮಿಸೋರಲ್ವಾ ಅಂತ ನಾವು ಯೋಚನೆ ಮಾಡಿ ಅದೆಂಗೆ ಇಂಥ ಅಗಾಧ ಸ್ಥಳಕ್ಕೆ ಹಾಕ್ತಾರೆ ಎಂಬುದಾಗಿ ನಾವು ಕೇಳಿದ್ರೆ, ಪಾತಾಳದಲ್ಲಿ ಗೊತ್ತಿದ್ದು ಮಾಡಿದಂಥ ಈ ಎಲ್ಲ ಜನರಿಗೆ ಕ್ಷಮಾಪಣೆ ಇರುವುದಿಲ್ಲ. ಯಾಕಂದರೆ ಕ್ಷಮಿಸ್ತೀನಿ ಬನ್ನಿ ಅಂತ ಕೇಳುವಾಗ ಅವರು ಕ್ಷಮಾಪಣೆ ಕೇಳಿಲ್ಲ, ಪಾಪನೇ ಮಾಡಿರೋದ್ರಿಂದ ಅವರು ಅದೋ ಲೋಕಕ್ಕೆ ಬೀಳ್ತಾರೆ ಎಂಬುದಾಗಿ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ. ಮುಂದೆ ನೋಡಬೇಕಾದ್ರೆ ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡೋಣ. ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿರುವವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಬೆಂಕಿ ಮತ್ತು ಗಂಧಕದ ಉರಿಯಲ್ಲಿ ತಳ್ಳಲ್ಪಡುವರು. ವೆರೈಟಿ ಆಫ್ ಪಾತಾಳದಲ್ಲಿ ಭಾಗಗಳು. ಯಾರ್ಯಾರು ಯಾವ ಕಡೆಗೆ ಹೋಗಿ ಎಲ್ಲರೂ ನೋವು ಅನುಭವಿಸೋದೇನೆ, ಆದ್ರೂ ಏನೇನು ಮಾಡ್ತಾರೆ, ಅವ್ರಿಗೆ ಇಂಥ ಒಂದು ಸ್ಥಳದಲ್ಲಿ ಬೀಳ್ತಾರೆ. ಅದೆಂದು ಬೆಂಕಿ ಗಂಧಕ ಉರಿಯಲ್ಲಿ ತಳ್ಳಲ್ಪಡುವರು. ದೇವರ ಒಂದು ನ್ಯಾಯಾಲಯದಲ್ಲಿ ಏನಂದರೆ ವ್ಯಭಿಚಾರಕ್ಕೆ ಕೊಡುವಂಥ ಶಿಕ್ಷೆ. ಇವಾಗ ನೋಡಿ, ಲೋಕದಲ್ಲಾದರೆ ಕೊಲೆ ಮಾಡಿದವನಿಗೆ ಭಯಂಕರವಾದ ಶಿಕ್ಷೆ ಕೊಡ್ತಾರೆ. ಪ್ರಪಂಚದಲ್ಲಿ ಅವನಿಗೆ ನೇಣು ಹಾಕ್ಬೋದು, ಅಥವಾ ಜೀವಪೂರ್ತಿಯಾಗಿ ಅವನು ಸೆರೆಮನೆಗೂ ಹಾಕ್ಬೋದು ಅಂತ ಒಂದು ದೊಡ್ಡದು ಶಿಕ್ಷೆನ ಅವನಿಗೆ ಕೊಡ್ತಾರೆ. ನಾವು ಅಂದ್ಕೊಳ್ತೀವಿ ವ್ಯಭಿಚಾರ ಮಾಡೋನಿಗೆ, ಅಂದರೆ ಅಡಲ್ಟ್ರಿ ಮಾಡೋನಿಗೆ ಅಥವಾ ಕೊಲೆ ಮಾಡೋನಿಗೆ ಈ ಶಿಕ್ಷೆ ಹೊರತು ಬೇರೆ ಎಲ್ರಿಗೂ ಇರೋಲ್ಲ ಅಂತ ತಿಳ್ಕೊತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಹೇಳುವವನಿಗೇನು ಕೂಡ ಅದೇ ನರಕ ಶಾಶ್ವತ. ನಾವು ಅಂದ್ಕೊಳ್ತೇವೆ ಒಂದು ಸುಳ್ತಾನೆ ಏನೋ ಸಮಯಕ್ಕೆ ಹೇಳಿದ್ವಿ ಅಂತ ಅಂದ್ಕೋಬೇಡಿ. ನಿಮಗೆ ಕೊಲೆಗಾರರಿಗೂ ಮತ್ತು ವ್ಯಭಿಚಾರ ಮಾಡಿದವ್ರಿಗೂ ಸುಳ್ಳು ಹೇಳುವವನಿಗೂ ಒಂದೇ ರೀತಿಯ ನರಕ. ಈ ಮನುಷ್ಯನಿಗೆ ಭಯಪಡುವವರಿಗೆ, ಪಾತಾಳಕ್ಕೆ ಹೋಗುವವರು ಸತ್ಯ ಗೊತ್ತಿದ್ದು ತಿರ್ಕೊಳ್ದೇ ಇರೋದ್ರಿಂದ ಅವರು ದೊಡ್ಡದಾದ ಆಳವಾದ ಒಂದು ಕತ್ತಲಿಗೆ ಹೋಗಿ ಬೀಳ್ತಾರೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅಷ್ಟೇ ಅಲ್ಲ, ನಾವು ದೇವರ ಸೇವಕರು ನನ್ನ ಬಗ್ಗೆ ಮಾತನಾಡುವವರನ್ನು ಕೂಡ ನರಕಕ್ಕೆ ತಳ್ಳಲ್ಪಡುವರು ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದು ಲೂಕನ ಪುಸ್ತಕದಲ್ಲಿಯೂ ಹಾಗೂ ಅರಣ್ಯಕಾಂಡ ನಂಬರ್ಸ್ 12ನೇ ಅಧ್ಯಾಯದಲ್ಲಿ ಇದು ಹೇಳಲ್ಪಡ್ತದೆ. ಓಲ್ಡ್ ಟೆಸ್ಟ್ಮೆಂಟು ನಂಬರ್ಸು 12ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತದೆ. ಏನಂದರೆ, ದೇವ ಸೇವಕನನ್ನು, ಪರಿಶುದ್ಧನಾದ ದೇವರ ಸೇವಕನ ಬಗ್ಗೆ ಮಾತನಾಡುವವರನ್ನು ಹೇಗೆ ಅಂದರೆ ಆಳವಾದ ಅಗಾಧವಾದ ನರಕಕ್ಕೆ ತಳ್ಳಲ್ಪಡ್ತಾರೆ. ಉದಾಹರಣೆಗೆ, ಮೋಶೆ ಒಂದು ಒಳ್ಳೆಯ ಸೇವಕನಾಗಿದ್ದ ಹಳೆ ಒಡಂಬಡಿಕೆಯಲ್ಲಿ. ಆದರೆ ಸ್ವತಃ ಸಹೋದರಿಯೇ ಮಿರ್ಯಾಮಳು ಅವನ ಬಗ್ಗೆ ಏನೇನೋ ಆಡಿಕೊಂಡು ನಗುವಾಗ ದೇವ್ರು ಯಾವ ಥರ ಶಿಕ್ಷೆಯನ್ನು ಕೊಟ್ಟರು ಅನ್ನೋದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಓದೋಣ. ಮಿರ್ಯಾಮಳು ಅಂಥ ಒಳ್ಳೆ ಸೇವಕನಾದಂಥ ಮೋಶೆಯ ಬಗ್ಗೆ ಆಡಿಕೊಂಡು ನಗುತ್ತಾಳೆ. ಸ್ವಂತ ಸಹೋದರಿ ಆಗಿದ್ದರು. ಆಕೆಗೆ ದೇವರು, ನೀನು ನನ್ನ ಶಿಷ್ಯನನ್ನು, ನಾನು ನೇಮಕ ಮಾಡಿದ ಸೇವಕನನ್ನು ನೀನು ಹಾಸ್ಯ ಮಾಡ್ತೀಯ ಅಂತೇಳಿ ಆತನಿಗೆ ಆಕೆಗೆ ಇಡೀ ದೇಹ ತೊನ್ನು ಬರುವಂಥ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ತೊನ್ನು ಅಂದರೆ ವೈಟ್ ಪ್ಯಾಚಸ್ಸು, ತಲೆಯಿಂದ ಅಂಗಾಲ್ನವರೆಗೂ ಮಿರ್ಯಾಮಳಿಗೆ ತೊನ್ನು ಬರೋದನ್ನು ನಾವು ನೋಡ್ತೇವೆ. ಆದ್ದರಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡ ಮನುಷ್ಯರ ಬಗ್ಗೆ, ದೇವರ ಮಕ್ಕಳ ಬಗ್ಗೆ, ಸೇವಕರ ಮಕ್ಕಳ ಬಗ್ಗೆ ಯಾರು ಮಾತನಾಡದೇ ಇರಲಿ. ಮಾತನಾಡಿದರೆ ಇಂಥ ಒಂದು ಸ್ಥಳಕ್ಕೆ ಅವರು ಹೋಗುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದನ್ನು ಯೇಸು ಸ್ವಾಮಿ ಶಿಷ್ಯರಿಗೂ ಇಲ್ಲಿ ಲೋಕದಲ್ಲಿದ್ದಾಗ ಹೇಳ್ತಾ ಇರ್ತಾರೆ. ಆಗ ಪೇತ್ರನ್ ಕೇಳ್ತಾನೆ, ಹಾಗಾದರೆ ಇನ್ಯಾರು ತಾನೇ ಪರಲೋಕಕ್ಕೆ ಹೋಗ್ತಾರೆ? ಎಲ್ಲರೂ ಈ ಥರ ಮಾತಾರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ಯಲ್ಲ ಸ್ವಾಮಿ, ಹಾಗಾದರೆ ಯಾರು ಪರಲೋಕಕ್ಕೆ ಹೋಗ್ತಾರೆ? ಆಗ ಎಸ್ ಸ್ವಾಮಿ ಹೇಳ್ತಾರೆ, ತುಂಬ ಕಷ್ಟನೇ, ಆದರೂ ಒಂದು ಮಾಡ್ಬೋದು. ಏನಂದರೆ, ಪ್ರತಿದಿನ ನಾವು ಶಿಲುಬೆನ ನೋಡಬೇಕು. ಪ್ರತಿದಿನ
ನಾವು ಮಲಗುವ ಮುನ್ನ ಬೆಳಗಿನಿಂದ ಸಂಜೆವರೆಗೆ ನಾವೇನೇನು ಮಾಡಿದ್ವಿ, ಏನು ಸುಳ್ಳು ಹೇಳಿದ್ವಿ, ಏನು ಕದ್ದಿದ್ವಿ, ಯಾರು ನೋಯಿಸಿದ್ವಿ, ಯಾರನ್ನ ಅವಮಾನ ಮಾಡಿದ್ವಿ, ಏನು ಕೆಲಸ ಮಾಡಿದ್ವಿ, ಸುಮ್ಮನೆ ಕೂತಿದ್ವಾ, ಎಲ್ಲ ಬಗ್ಗೆ ಯೋಚನೆ ಮಾಡಿ ನೀವು ದೇವರ ಹತ್ರ ಹರಕೆ ಮಾಡಬೇಕು. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ದೇವರಿಗೆ ಎಲ್ಲವೂ ಗೊತ್ತು. ಆದರೆ ನೀನು ಪಾಪ ಮಾಡಿದ್ದರೆ, ಮತ್ತೊಬ್ಬನನ್ನು ನೋಯಿಸಿದ್ದರೆ ಕ್ಷಮಿಸು ಎಂದು ನೀನು ಪ್ರಾರ್ಥನೆ ಮಾಡುವುದಾದರೆ ಮತ್ತೆ ನೀನನ್ನು ಕ್ಷಮಿಸೋನಾಗಿದ್ದೇನೆ. ಆದರೆ ನೀವು ಯಾವ ಕ್ಷಮಾಪಣೆಯನ್ನು ಕೇಳಿಕೊಳ್ಳದಿದ್ದರೆ ನೀವು ಅಧೋಲೋಕಕ್ಕೆ ಹೋಗಿ ಬೀಳ್ತೀರಾ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಂತ ದಿನಾ ಪಾಪ ಮಾಡಿ ಮಾಡಿ ರಾತ್ರಿ ಕ್ಷಮಾಪಣೆ ಕೇಳೋ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಏನೋ ಕೋಪದಲ್ಲಿ ಮಾತಾಡ್ತೀವಿ, ಸುಳ್ಳು ಹೇಳ್ತೀವಿ, ಏನೋ ಮಾಡ್ತೀವಿ. ಆದರೆ ಸುಳ್ಳು ಹೇಳೋದು ಪರವಾಗಿಲ್ಲ ಅಂತಲೂ ಅಂದ್ಕೊಳ್ಳೋಂಗಿಲ್ಲ. ಸಣ್ಣ ಸುಳ್ಳೋ ದೊಡ್ಡ ಸುಳ್ಳೋ, ಸುಳ್ಳು ಸುಳ್ಳೆ. ಹಾಗೆ ಕದ್ದಿದ್ದನು ಯಾವುದೇ ಇದ್ದರೂ ನೀವು ರಾತ್ರಿಲಿ ಹೇಳಿ ಮಲಗುವ ಮುನ್ನ ನಿಮ್ಮ ಪಾಪನ ಹರಿಕೆ ಮಾಡಿದ್ರೆ ಒಂದು ವೇಳೆ ದೇವರು ಕ್ಷಮಿಸ್ಬೋದು. ನಮ್ಮ ಓಟವನ್ನು ಜಯದಿಂದ ಮುಗಿಸಬೇಕು. ಈ ಪಾಪ ಅದೋ ಪಾತಾಳದಿಂದ ತಪ್ಪಿಸಲು ಯೇಸು ಸ್ವಾಮಿನೇ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದರು. ನಾವಿಂಥ ದೊಡ್ಡ ದೊಡ್ಡ ಪಾಪಗಳು ಮಾಡ್ತಾಯಿದ್ದೀವಿ. ಎಷ್ಟು ಸತಿ ಹೇಳಿದ್ರು ತಿಳ್ಕೊಳ್ಳೋದಿಲ್ಲ. ತಿರುಗಿ ಪಾಪ ಮಾಡೋದು, ಕ್ಷಮಾಪಣೆ ಕೇಳೋದು, ಇಂಥದ್ದೆಲ್ಲ ನೋಡಿ ಇವ್ರು ಹೇಗೆ ತಾನೇ ನಾನು ಸೃಷ್ಟಿ ಮಾಡಿದ ಮಕ್ಕಳನ್ನ ಬದಲಾವಣೆ ಮಾಡೋದು, ಇವರೆಲ್ಲರೂ ನರಕಕ್ಕೆ ಹೋಗ್ಬಿಡ್ತಾರಲ್ಲ ಅಂಥೇಳಿ ತಂದೆ ದೇವರ ಮೂಲಕ ಆತನು ಮನುಷ್ಯ ಕುಮಾರನಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಅದೇನೇ ಆಗಿರಲಿ, ಅದು ಯಾವುದೇ ವ್ಯಾಧಿಯಾಗಿರಲಿ, ಎಂಥ ಕಷ್ಟವೇ ಆಗಿರಲಿ, ಗುಣಗಬೇಡಿ, ನಂಬಿಕೆಯಿಂದ ಒಂದು ದೇವರನ್ನು ನೀವು ಪ್ರಾರ್ಥಿಸಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ನೋಡ್ರಿ, ಇಲ್ಲಿ ಮೋಶೆ ಏನು ಮಾಡ್ತಿದ್ದ, ಹಳೆ ಕಾಲದಲ್ಲಿ ಈ ರೀತಿ ಏನಾದ್ರು ಒಂದು ಕಾಯಿಲೆಗಳು, ಅದು ಕಷ್ಟಗಳು ಆ ಥರ ಇರುವಾಗ ಮೃಗ ಅಂದರೆ ಪ್ರಾಣಿಗಳ ರಕ್ತನ ತೆಗೆದು ಅವ್ರ ಮೇಲೆ ಆಗ್ತಾ ಇದ್ದಂತೆ. ಇದರಿಂದ ನಿಮಗೆ ವಾಸಿ ಆಗಲಿ ಅಂತ ಹಿಂಗೆ ಆಗ್ತಾಯಿದೆ ಅಂತ ಹಳೆ ಒಡಂಬಡಿಕೆಯಲ್ಲಿದೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿನೇ ಶಿಲುಬೆ ಮೇಲೆ ತನ್ನ ರಕ್ತನ ಬಸಿದು ಕೊಟ್ಟಿದ್ದಾರೆ. ಆ ರಕ್ತ ಇವತ್ತವರೆಗೂ ತೊಟ್ಟಾಗಿ ಸುರಿತಲೇ ಇದೆ. ನೀವು ಆ ರಕ್ತನ ಇಟ್ಕೊಳ್ಳಿ. ಆ ಮೃಗದ ರಕ್ತದಿಂದನೇ ಆತನ ಆಗಿನ ಕಾಲದಲ್ಲಿ ಮಾಡಿದ. ಆದರೆ ನಿಮಗೋಸ್ಕರ ನಮಗೋಸ್ಕರ ಯೇಸು ಸ್ವಾಮಿ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಇನ್ನೂ ಸುರಿಯುತ್ತಲೇ ಇದೆ ಆ ಶಿಲುಬೆಯಿಂದ. ನನಗಾಗಿ ನಿಮಗಾಗಿ ಈ ರಕ್ತ ಸುರಿತಾ ಇದೆ. ಈಗಲೂ ನಿಮ್ಮ ಪಾಪಗಳನ್ನು ಬಿಟ್ಟು ಯೇಸುವೇ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಪಾಪದ ಮೇಲೆ ಅಪ್ಪ ನಿನ್ನ ರಕ್ತವನ್ನು ಸುರಿಸು ಎಂಬುದಾಗಿ ಕೇಳಿಕೊಂಡು ದೇಶದ ಮೇಲೂ ಕೂಡ, ಸೇವಕರ ಮೇಲೂ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಪರಿಶುದ್ಧ ರಕ್ತ ನಿಮ್ಮಿಂದ ನೀವು ತೊಳೆಯಲ್ಪಡ್ತೀರಾ. ಆದರೆ ಒಂದನ್ನು ನೆನಪಿನಿಟ್ಟುಕೊಳ್ಳಿ, ಪಾಪ ಮಾಡಿ ಮಾಡಿ ಹೋಗಿ ಕೇಳುವಾಗ ಸಿಗುವುದಿಲ್ಲ. ಒಂದು ವೇಳೆ ನಾವು ಮಾಡಿರುವ ಪಾಪನ ಯೇಸು ಸ್ವಾಮಿ ರಕ್ತದಿಂದ ಕ್ಷಮಿಸಲ್ಪಡ್ತದೆ ಅಂತ ನಂಬಿ ನೀವು ಮಾಡುವಾಗ ಕ್ಷಮಾಪಣೆ ಸಿಗ್ತದೆ. ದೇವರು ಈ ವಾಕ್ಯನ ಆಶೀರ್ವದಿಸಲಿ. ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯ, ಹಾಲೆಲ್ಲೂಯ. ಯೇಸುವೇ ಸ್ತೋತ್ರ ರಾಜ, ಸ್ತೋತ್ರಪ್ಪ. ನೀನು ಕೊಟ್ಟಂಥ ಈ ಒಂದು ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಿತ್ಯ ನರಕ ಎಲ್ಲೆಲ್ಲಿ ಹೇಗಿದೆ ಎಂಬುದು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಸಿದ್ಯಾ. ಕೇಳುವವರು ಧನ್ಯರು, ಹೇಳುವವರು ಧನ್ಯರು, ನಡ್ಕೊಳ್ಳುವವರು ಧನ್ಯರು ಎಂಬುದಾಗಿ ನೀನು ಹೇಳಿದ್ಯಾ ಸ್ವಾಮಿ. ಹೌದು ಕರ್ತನೆ, ನಿತ್ಯ ನರಕಕ್ಕೆ ಹೋಗದಂತೆ ಪ್ರತಿ ಮಾನವನನ್ನು ಕಾಪಾಡು ಸ್ವಾಮಿ. ನಮ್ಮನ್ನು ಕಾಪಾಡು ಕರ್ತನೆ. ಈ ವಾಕ್ಯವನ್ನು ನಂಬುವಂತೆ ಈ ಕೊಟ್ಟಿರುವ ಸತ್ಯವೇದ ಬೊಕ್ಕಸ ಇದೊಂದು ಆಸ್ತಿ ಎಂದು ತಿಳಿದುಕೊಂಡು ಪ್ರತಿ ದಿನ ನಮ್ಮ ಕ್ರೈಸ್ತರು ಓದಬೇಕು ಸ್ವಾಮಿ. ಓದುವಂತೆ ಆಶೀರ್ವದಿಸು, ಭಯವನ್ನು ಕೊಡು. ನಂಬದೇ ಇರುವ ಮಕ್ಕಳೆಲ್ಲ ಇದನ್ನು ನಂಬುವಂತೆ ಕೃಪೆ ಮಾಡು. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೋಸ್ಕರ ತಾನೇ ನೀನು ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದಿಯಲ್ಲಪ್ಪ. ನನ್ನ ಮಕ್ಕಳು ನರಕಕ್ಕೆ ಹೋಗಬಾರದೆಂದು ನಿನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ಕೊಟ್ಟಿದೆಯಲ್ಲ, ಅದನ್ನು ತಿಳಿದುಕೊಳ್ಳುವಂಥ ಕಣ್ಣುಗಳನ್ನು, ನಮ್ಮ ಜನರ ಕಣ್ಣುಗಳು ತೆರೆಯಲ್ಪಡಲಿ, ಬುದ್ಧಿಗಳು ತೆರೆಯಲ್ಪಡಲಿ, ಅವರ ಜ್ಞಾನಗಳು ತೆರೆಯಲ್ಪಡಲಿ. ನರಕದಿಂದ ತಪ್ಪಿಸಿಕೊಂಡು ಸ್ವಾಮಿ ನೀ ಸುರಿಸಿದ ರಕ್ತದಿಂದ ತೊಳೆದುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ನನ್ನನ್ನು ನೋಡುವವರನ್ನು, ಒಬ್ಬೊಬ್ಬರನ್ನು, ಈ ಲೋಕದ ಮಾನವರನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಎಲ್ಲರೂ ಹೇಳೋಣ ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.